ಗೆದ್ದಲಹುಳು ಮರವನ್ನು ತಿನ್ನುವುದು ಮಾತ್ರವಲ್ಲ, ಕೆಲವೊಮ್ಮೆ ಚಿನ್ನವನ್ನು ಮೇಲಕ್ಕೆ ತರುತ್ತದೆ ಎಂದು ನಿಮಗೆ ಗೊತ್ತೇ? ಹೇಗೆ ಎಂದು ತಿಳಿಯೋಣ ಬನ್ನಿ. ಆಫ್ರಿಕಾದ ಉರಿಯುವ ಬಿಸಿಲಿನ ನೆಲದಲ್ಲಿ ಕಾಣಿಸುವ ಆ ದೊಡ್ಡ ದೊಡ್ಡ ಮಣ್ಣಿನ ಹುತ್ತಗಳು ಕೇವಲ ಗೆದ್ದಲುಹುಳುಗಳ ಮನೆಗಳಲ್ಲ. ಅವುಗಳ ಕೆಳಗೆ ಚಿನ್ನದ ರಹಸ್ಯ ಅಡಗಿದೆ ಎಂಬ ಸತ್ಯ ಕಲ್ಪನೆಗಿಂತಲೂ ಹೆಚ್ಚು ರೋಚಕವಾಗಿದೆ. ಆಫ್ರಿಕಾ ಮತ್ತು ಆಸ್ಟ್ರೇಲಿಯಾದಲ್ಲಿ ಕಂಡುಬರುವ ಮ್ಯಾಕ್ರೋಲರ್ಮಸ್ ಎಂಬ ಗೆದ್ದಲುಹುಳದ ಜಾತಿಯ ಹುಳುಗಳು ಭೂಮಿಯ ಒಳಗೆ 10 ರಿಂದ 40 ಮೀಟರ್ ವರೆಗೆ ಆಳವಾದ ಸುರಂಗವನ್ನು ನಿರ್ಮಿಸುತ್ತದೆ. ಕಾರಣ ತೇವಾಂಶ, ಸ್ಥಿರ ತಾಪಮಾನ ಮತ್ತು ತಮ್ಮ ಫಂಗಸ್ ತೋಟವನ್ನು ಜೀವಂತವಾಗಿಡಲು. ಹೌದು, ಫಂಗಸ್. ಈ ಗೆದ್ದಲುಹುಳುಗಳು ಮರವನ್ನು ನೇರವಾಗಿ ತಿನ್ನುವುದಿಲ್ಲ. ಮರವನ್ನು ಜಗಿದು ವಿಶೇಷ ಶಿಲೀಂಧ್ರವನ್ನು ಅಂದರೆ ಫಂಗಸ್ ಅನ್ನು ಬೆಳೆಸುತ್ತದೆ ಮತ್ತು ಅದನ್ನು ಆಹಾರವಾಗಿ ಸೇವಿಸುತ್ತದೆ. ಇದೀಗ ಮುಖ್ಯ ವಿಜ್ಞಾನಕ್ಕೆ ಬರುವುದಾದರೆ, ಚಿನ್ನ ಸಾಮಾನ್ಯವಾಗಿ ಸ್ಫಟಿಕ ಕಲ್ಲುಗಳಲ್ಲಿ ಕಂಡುಬರುತ್ತದೆ. ಕೋಟ್ಯಾಂತರ ವರ್ಷಗಳ ಹಿಂದೆ ಭೂಮಿಯ ಅಡಿಪಾಯದಲ್ಲಿ ನಡೆದ ಜ್ವಾಲಾಮುಖಿ ಮತ್ತು ಹೈಡ್ರೋಥರ್ಮಲ್ ಪ್ರಕ್ರಿಯೆಗಳ ಪರಿಣಾಮವಾಗಿ ಚಿನ್ನ ಕಲ್ಲುಗಳಲ್ಲಿ ಸಂಗ್ರಹವಾಯಿತು. ಕಾಲಕ್ರಮೇಣ ಕಲ್ಲು ಕರಗಿ ಚಿನ್ನದ ಸೂಕ್ಷ್ಮ ಕಣಗಳು ಮಣ್ಣಿನಲ್ಲಿ ಹರಡಿಕೊಂಡವು. ಗೆದ್ದಲುಹುಳು ಆಳದಿಂದ ಮಣ್ಣನ್ನು ತೆಗೆದು ಮೇಲಕ್ಕೆ ಗುಡ್ಡ ನಿರ್ಮಿಸುವಾಗ ಆ ಮಣ್ಣಿನ ಜೊತೆಗೆ ಚಿನ್ನದ ಸೂಕ್ಷ್ಮ ಕಣಗಳನ್ನು ಮೇಲ್ಮೈಗೆ ತರುತ್ತವೆ. ಅಂದರೆ ಗೆದ್ದಲುಹುಳು ಚಿನ್ನವನ್ನು ಹುಡುಕುವುದಿಲ್ಲ, ಬದಲಿಗೆ ಚಿನ್ನ ಇರುವ ಮಣ್ಣನ್ನು ಮೇಲಕ್ಕೆ ತರುವ ಕೆಲಸ ಮಾಡುತ್ತದೆ. ಆಸ್ಟ್ರೇಲಿಯಾದ CSIRO ವಿಜ್ಞಾನಿಗಳು ಹುತ್ತದ ಮಣ್ಣನ್ನು ಪರೀಕ್ಷಿಸಿ ಸೂಕ್ಷ್ಮ ಚಿನ್ನದ ಕಣಗಳು ಕಂಡುಬಂದ ಸ್ಥಳಗಳ ಕೆಳಗೆ ನಿಜವಾಗಿಯೂ ಚಿನ್ನದ ಭಂಡಾರಗಳಿರುವುದನ್ನು ಪತ್ತೆ ಹಚ್ಚಿದರು. ಈ ವಿಧಾನವನ್ನು ಬಯೋಜಿಯೋಕೆಮಿಕಲ್ ಎಕ್ಸ್ಪ್ಲೋರೇಷನ್ ಎಂದು ಕರೆಯುತ್ತಾರೆ. ಅಂದರೆ ಜೀವಿಗಳ ಚಟುವಟಿಕೆಯ ಮೂಲಕ ಖನಿಜ ಸಂಪತ್ತನ್ನು ಪತ್ತೆ ಹಚ್ಚುವ ವಿಧಾನ. ಗೆದ್ದಲುಹುಳುಗಳು ಮಣ್ಣನ್ನು ಬಹಳ ಆಳವಾಗಿ ಕೊರೆದು ಹೊರತರುವ ಮಣ್ಣು ಸಹಜ ಸ್ಯಾಂಪಲ್ ಕಲೆಕ್ಟರ್ಗಳಂತೆ ಕಾರ್ಯನಿರ್ವಹಿಸುತ್ತದೆ. ಕೆಲವು ಹುತ್ತದ ಮಣ್ಣಿನಲ್ಲಿ 20 ರಿಂದ 30 ಪ್ಯಾಟ್ಸ್ ಪರ್ ಬಿಲಿಯನ್ ಮಟ್ಟದ ಚಿನ್ನದ ಕಣಗಳು ಕಂಡುಬಂದಿದೆ. ಒಂದು ಸಣ್ಣ ಕೀಟ ಅನಾಯಾಸವಾಗಿ ವಿಜ್ಞಾನಿಗಳಿಗೆ ಕೋಟ್ಯಾಂತರ ಡಾಲರ್ ಮೌಲ್ಯದ ಖನಿಜ ಸಂಪತ್ತಿನ ಸುಳಿವು ನೀಡಬಹುದು ಎಂಬುದು ಅಚ್ಚರಿಯ ಸಂಗತಿ. ಪ್ರಕೃತಿಯಲ್ಲಿ ಯಾವುದೂ ವ್ಯರ್ಥವಲ್ಲ. ಪ್ರತಿಯೊಂದು ಜೀವಿಯಲ್ಲೂ ಒಂದಲ್ಲ ಒಂದು ರಹಸ್ಯದ ಕೀಲಿ ಅಡಗಿರುತ್ತದೆ. ಆದುದರಿಂದ ಮುಂದಿನ ಬಾರಿ ನೀವು ಹುತ್ತ ನೋಡಿದಾಗ ಅದನ್ನು ಕೇವಲ ಗೆದ್ದಲಗೂಡೆಂದು ಭಾವಿಸಬೇಡಿ. ಭೂಮಿಯ ಆಳದ ಸಂದೇಶ ಮತ್ತು ಪ್ರಕೃತಿಯ ಸೂಚನೆ ಅಡಗಿದೆ ಎಂದು ತಿಳಿಯಿರಿ.